Hi, welcome to Shweta's Vlogs. Yes, it's my birthday. So 44 years ಕಂಪ್ಲೀಟ್ ಆಗಿ ಈಗ 45 ಇಯರ್ಸ್ಗೆ ಸ್ಟೆಪ್ ಇನ್ ಆಗ್ತಾ ಇದ್ದೀನಿ. ಆ್ಯಂಡ್ ಎಸ್, ಬರ್ಡೇ ಈಸ್ ವೆರಿ ಸ್ಪೆಷಲ್ ಟು ಮೀ. ಯಾಕೆ ಅಂದರೆ ಇಷ್ಟು ವರ್ಷ ಬದುಕಿದ್ದೀವಲ್ಲ, ಇಷ್ಟೆಲ್ಲ ಆಗಿ ಇಷ್ಟೆಲ್ಲ ನೋಡಿ, ಕೋವಿಡ್ ಅದು ಇದು ಅಂತೆಲ್ಲ. ಸೊ ದಟ್ ಈಸ್ ವಿಚ್ ಮೇಕ್ಸ್ ಮೀ ಪ್ರೌಡ್. ಯಾಕೆ ಅಂದರೆ ವಿ ಶುಡ್ ಎಂಜಾಯ್ ಅವರ್ ಲೈಫ್. ಸೊ ಎಷ್ಟೋ ಜನಕ್ಕೆ ಇಷ್ಟು ವರ್ಷ ಎಲ್ಲ ಬದುಕಷ್ಟು ಚಾನ್ಸು ಸಿಕ್ಕಿರೋದಿಲ್ಲ. ಸೊ ವಿ ಶುಡ್ ಬಿ ಆಲ್ವೇಸ್ ಪ್ರೌಡ್ ಆಫ್ ಅವರ್ ಬರ್ಡೇ. ಎವ್ರಿ ಇಯರ್ ವಿ ಟರ್ನ್ 1 year ಓಲ್ಡ್. ಸೊ ನಾವು ಅವಾಗ ದೇವರಿಗೆ ಖಂಡಿತ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಷ್ಟು ವರ್ಷ ನಾವಿನ್ನ ಬದುಕಿದ್ದೀವಿ ಅಂದರೆ ಇಟ್ಸ್ ಆಲ್ ಹಿಸ್ ಗ್ರೇಸ್. ಸೊ ನಾವೀಗ ಹೊರಟಿದ್ದೀವಿ ನಮ್ಮ ಬರ್ಡೇ ಶಾಪಿಂಗ್. ನಮ್ಮ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ಮನೇಲಿ ನನ್ನ ಬರ್ಡೇ ಅಂದರೆ ಮಕ್ಕಳದು ಬರ್ಡೇ ಥರನೇ. ಸೊ ಅವರು ನನಗೊಬ್ಳಿಗೇ ಶಾಪಿಂಗ್ ಮಾಡೋಕ್ಕೆ ಕರ್ಕೊಂಡು ಹೋಗಲ್ಲ, ಅದ್ರ ಜೊತೆ ಅವರು ಶಾಪಿಂಗ್ ಮಾಡ್ತಾರೆ. ಸೊ ಇಟ್ ಈಸ್ ಲೈಕ್ ನಿನ್ನ ಬರ್ಡೇ ನಮ್ಮದು ಬರ್ಡೇ. ಸೊ ಆಬ್ವಿಯಸ್ಲಿ ಎಸ್, ಐ ವಿಲ್ ಫೀಲ್ ವೆರಿ ಗುಡ್ ಬಿಕಾಸ್ ನಾನು ಒಬ್ಬಳೇ ಹೊಸ ಬಟ್ಟೆ ಹಾಕ್ಕೊಂಡು ಹೊಸ ತೊಗೊಂಡು ನನಗೆ ಆಗಲ್ಲ ಆ ಥರ ಎಂಜಾಯ್ ಮಾಡೋಕ್ಕೆ. ಸೊ ಆಬ್ವಿಯಸ್ಲಿ ಇಟ್ಸ್ ಸೆಲ್ಫ್ ಪ್ರೊಕ್ಲೇಮ್ಡ್. ಅವರು ನನ್ನ ಬರ್ಡೇ ಅಂದರೆ ಸಾಕು, ಶಾಪಿಂಗ್ ಅಂದರೆ ಸಾಕು ನಮಗೂ ಅಂತ ಹೇಳಿ ಇಟ್ಸ್ ಲೈಕ್ ರಿಟರ್ನ್ ಗಿಫ್ಟ್ ಫಾರ್ ಮೈ ಬರ್ಡೇ. ಸೊ ಪ್ರೀ ಬರ್ಡೇಲೇ ಇಷ್ಟೊಂದೆಲ್ಲ ಧೂಳು ಎಬ್ಸೋದು ಇವ್ರುಗಳು. ಸೊ ಆಬ್ವಿಯಸ್ಲಿ ಎಸ್, ಇಟ್ಸ್ ಲೈಕ್ ಎ ಫನ್ ಟೈಮ್. ಬರ್ಡೇ ಫಸ್ಟ್ ಬರ್ಡೇ ನಂದೇ ಬರೋದು ಮನೇಲಿ. ಸೊ ಹಾಗಾಗಿ ಎಲ್ಲರದು ಎಕ್ಸೈಟ್ಮೆಂಟ್ ಅವಾಗ ಜಾಸ್ತಿ ಇರುತ್ತೆ. ಸೊ ನನಗೂ ಓಕೆ ಫೈನ್ ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ. ಸೊ ಇಡೀ ದುಡ್ಡೆಲ್ಲ ಖಾಲಿ ಮಾಡಿಸಾಕ್ಬಿಡ್ತಾರೆ ಇಬ್ಬರೂ ಸೇರಿಕೊಂಡು. ಆಬ್ವಿಯಸ್ಲಿ ನಾನು ಅದ್ರ ಜೊತೆ ನಂದು ಒಂದೆರಡು ತೊಗೊತೀನಿ ಆ್ಯಂಡ್ ಟ್ರಯಲ್ ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಏನು ಅಂತ. ಸೊ ಯು ಕ್ಯಾನ್ ಸಿ ಇಬ್ಬರು ಕೈಯಲ್ಲೂ ಬಟ್ಟೆಗಳಿದೆ. ಸೊ ನನ್ನ ಬರ್ಡೇಲಿ ಅವರು ಹೊಸ ಬಟ್ಟೆ ಹಾಕೋತಾರೆ. ಸೊ ದಿಸ್ ಇಸ್ ಕೇಕ್ ಕಟಿಂಗ್ ಟೈಮ್. ಸೊ ಆಬ್ವಿಯಸ್ಲಿ ಇಬ್ಬರು ಮಕ್ಕಳು ಇಬ್ಬರು ಥರ ಕೇಕ್ ತರಿಸಿದ್ದಾರೆ. ನನ್ನ ಮಗಳು ಹೆಲ್ತ್ ಕಾನ್ಷಿಯಸ್ ಆಗಿ ಐಸ್ ಕ್ರೀಮ್ ಕೇಕ್ ಅಂತ ತರಿಸಿದ್ದಾಳೆ. ಹಸ್ಬೆಂಡು ಮತ್ತು ಮಗ ಸೇರಿಕೊಂಡು ರೆಗ್ಯುಲರ್ ಕೇಕ್ ತರಿಸಿದ್ದಾರೆ. ಸೊ ಈ ಎರಡು ಕೇಕ್ ಆಯಿತು. ಎನಿವೇಸ್, ಐ ರಿಯಲಿ ಎಂಜಾಯ್ ಡೂಯಿಂಗ್ ಮೈ ಬರ್ಡೇಸ್. ಯಾರೇನೇ ಅಂದ್ಕೊಳ್ಳಿ ಹಂಗೆ ಹಿಂಗೆ ಅಂತ, ಬಟ್ ನನಗಂತೂ ನನ್ನ ಬರ್ಡೇ ಈಸ್ ವಾಟ್ ಐ ಎಕ್ಸ್ಪೆಕ್ಟ್ ದಟ್ ಓಕೆ ಇಟ್ ಈಸ್ ಜಸ್ಟ್ ಲೈಕ್ ಕೌಂಟಿಂಗ್ ಮೈ ಡೇಸ್, ಇಯರ್ಸ್ ಆ್ಯಂಡ್ ಮಂತ್ಸ್. ಸೊ ಆಬ್ವಿಯಸ್ಲಿ ಇಷ್ಟು ವರ್ಷ ಇಷ್ಟೆಲ್ಲ ನಮ್ಮ ಲೈಫಲ್ಲಾದ್ರೂ ನಾವು ಇನ್ನೂ ಸ್ಟ್ರಾಂಗ್ ಆಗಿದ್ದೀವಿ ಅಂತ ಅಂದಾಗ ವಿ ಶುಡ್ ಸೆಲೆಬ್ರೇಟ್ ಇಟ್. ಸೊ ಆಬ್ವಿಯಸ್ಲಿ ಎಸ್, ಆ್ಯಂಡ್ ಎಸ್ ಮಕ್ಕಳು ಅಷ್ಟೇ, ದೇ ವಿಲ್ ಬಿ ವೆರಿ ಯುನೋ ಇನ್ ಹೈ ಎನರ್ಜಿ. ಯಾಕಂದರೆ ಫಸ್ಟ್ ಬರ್ಡೇನ ನಮ್ಮ ಮನೆಯಲ್ಲಿ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ಎಸ್, ಆ್ಯಂಡ್ ಎವ್ರಿಥಿಂಗ್ ಲುಕ್ಸ್ ಪರ್ಫೆಕ್ಟ್. ಸೊ ಆಬ್ವಿಯಸ್ಲಿ ಎಲ್ಲರದ್ದು ಬರ್ಡೇನೂ ನನ್ನ ಪ್ರಕಾರ ಸೆಲೆಬ್ರೇಟ್ ಮಾಡ್ಕೋಬೇಕು. ಯಾಕೆ ಅಂದರೆ ಇಟ್ ಈಸ್ ದ ಒನ್ ಡೇ ದಟ್ ಯು ವಿಲ್ ಹ್ಯಾವ್ ಫಾರ್ ಯುವರ್ ಸೆಲ್ಫ್. ಇಡೀ ವರ್ಷಕ್ಕಾದಿ ಅದನ್ನು ನಾವು ಆ್ಯಕ್ಚುಲಾಗಿ ಆ ದಿನಕ್ಕೋಸ್ಕರ ಎಲ್ಲರೂ ಅದೇನು ಇಟ್ ಈಸ್ ಜಸ್ಟ್ ಲೈಕ್ ಅನದರ್ ಡೇ ಅಂತಾರೆ. ಇಲ್ಲ, ಇಟ್ ಈಸ್ ಲೈಕ್ ಸ್ಪೆಷಲ್ ಡೇ. ನಾವವತ್ತು ಈ ಭೂಮಿಗೆ ಬಂದಿರುವಂತಹ ದಿನ. ಸೊ ನಮ್ಮ ಪ್ರೆಸೆನ್ಸ್ ಭೂಮಿಲಿ ತೋರಿಸ್ತಾ ಇರಬೇಕು ಆ್ಯಂಡ್ ವಿ ಶುಡ್ ಎಂಜಾಯ್ ದಟ್ ವಿ ಆರ್ ಸ್ಟಿಲ್ ಹೆಲ್ದಿ. ಇಷ್ಟೆಲ್ಲ ದೇವ್ರು ಕೊಟ್ಟಿದ್ದಾನೆ ಅಂತ. ಹ್ಯಾಪಿ ಬರ್ಡೇ ಟು ಯು. ಪಾಸ್ ಮಾಡಪ್ಪ. ಬೆಂಕಿ ಹತ್ಕೊಂಡ್ರೆ ಇದು ಬ್ಲಾಂಕೆಟ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಅಷ್ಟೇ ಬಿಡೋದು, ಅಷ್ಟೇ ಬಿಡಮ್ಮ. ಒಂದೇ ಸತಿ ಎತ್ಕೊಳ್ಳೋದು ಅದು. ನೀನೇನು ಮಾಡಿದ್ರು ಅಷ್ಟೇ, ಅದು ಕಟ್ ಮಾಡು.
ಕಟ್ ಮಾಡು ಅಷ್ಟೇ. ಅದನ್ನೇ ಆಫ್ ಮಾಡ್ಬಿಟ್ಟು ಕಟ್ ಮಾಡು, ಬೇಗ ಆಫ್ ಮಾಡು ಇದ್ದಾಗಲೇ. ಹ್ಞೂ ಕಟ್ ಮಾಡು. ಬಿಡು ಹೋಗಿ ಅದ್ರ ಮೇಲೆಲ್ಲ ಬೀಳಲ್ಲ. Which one shall I cut first? ಯಾವುದೋ ಒಂದು. I will cut the smallest one because smallest is भाई सलीम हमें मिल जाए, माल और पैसा वापस आ जाए, इसमें सबका फायदा है. फिर मुर्शिद भाई की बात तालिबानियों से करा देना. ಕಾಯ್ತಾನೂ ಇಲ್ಲ ತಿನ್ಸೋಕ್ಕೆ, ಬಾಯ್ ಹಾಕೊಡ್ಬೇಕು ಹಂಗೆ. ठीक है माल मिल जाए. ನಮ್ಮ ಅಮ್ಮನ ಕೇಕ್ ನನ್ನ ಇಷ್ಟ. happy birthday to me. Bro, 30 was first priority. Happy birthday to the smallest one. फोन फेंक दूंगा मैं. That's what it means again. Finally the most important person of our Unimportant. ಹ್ಞೂ family. ಅಲ್ಲ? ಇವಾಗ ಮಾಡ್ತೋಗು ರಾಜೇಶ್ವರಿಗೆ. ಈಗಿದು Oi. Please bro, I paid for that. Let me have little. ನಂಗೆ ಅದು ಬೇಕು. happy birthday to me. Happy birthday to me. Happy birthday, happy birthday. Happy birthday to me. ಮ್ಯೂಸಿಕ್ ಕ್ಲಾಸಿಗೆ ಹೋಗ್ಬಿಟ್ಟಿದ್ದು ಕಲ್ತ. ವಾಹ್. सर हमने सोचा कि आप थोड़ा हमारे हिसाब से भी ढूंढें. आपके हिसाब से? हाँ. तो फिर हमारा काम क्या है? ढूंढना. क्या सोचा? ಎರಡು ಸೇಮ್ ಟೇಸ್ಟ್ ಇದೆ. लिखाने के पहले नाम दोनों chocolatey ಇದರಲ್ಲಿ ತಣ್ಣಗಾಗುತ್ತೆ, ಇದ್ರಲ್ಲಿ ತಣ್ಣಗಾಗಲ್ಲ. ಇದರಲ್ಲೂ ತಣ್ಣಗಾಗುತ್ತೆ, ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ನು. I will have this flower because I am the birthday girl. जरूरी काम है. Yay! ವಾವ್, ನಾನು ಇಲ್ಲಿ ಇದ್ರ ಮೇಲೆ ಬಿಡಿದ್ದೆ. ಅವ್ನು ನೋಡಲ್ಲ. ಕಡ್ ರೇ ಕೇಕ್ ಕಾಣೋದು. ಹ್ಞೂ अपना जाने का टाइम आ गया है. सब ठीक हो जाएगा भाईजान. आप परेशान मत. हैप्पी बर्थडे गाइस. ये देखो मेरा 1000 सोने का 24 कैरेट गोल्ड वाला बॉक्स. इसका can't you see the perfect bow? This is 25 कैरेट गोल्ड वाला बॉक्स. ನೀರಿಲ್ವಾ ನಿಮ್ಮ ರೂಮಲ್ಲಿ? ಕೊಡು. Thank you. 25 ಕೈ कैरेट. ಓಪನ್ ಓಪನ್ ಓಪನ್. Thank you, daughter. ನೀನ್ ಯಾಕೆ? ये मैं खोलूं, मेरी मम्मी खोले, एक ही बात है. ನಾನು ಬೋರ್ ಒನ್ ಆಗೋಯ್ತು. ಓ ಶುಗರ್ ಫ್ರೀ ನನಗೆ ನಮ್ಮ ಅಮ್ಮಗೆ ಇಷ್ಟ ಆಗಲ್ಲ. ಆ ಡೈರಿ ಮಿಲ್ಕ್ ಇಟ್ಟಿ ಮಗು ಹಾಕ್ಸ್ಬಿಟ್ಟು ನಮ್ಮ ಅಮ್ಮಂಗೆ ಕೊಟ್ಲು. There. Thank you. Guys, mine is better because it is 24 कैरेट gold baby. Thank you. Thank you guys. Thank you. ಸೊ ಆಬ್ವಿಯಸ್ಲಿ ಎಸ್, ನನ್ನ ಬರ್ಡೇಲಿ ತುಂಬ ಇಂಪಾರ್ಟೆಂಟ್ VIP ಗೆಸ್ಟ್ಗಳು ಇವರೇ. ಸೊ ಇವರಿಲ್ದಲ್ಲೇ ನಮ್ಮ ಮನೆ ಇಲ್ಲ, ನನ್ನ ಲೈಫ್ ಅಂತೂ ಇಲ್ಲವೇ ಇಲ್ಲ. ಸೊ ಆಬ್ವಿಯಸ್ಲಿ ಇವೆರಡು ನನಗೆ ಇರಲೇಬೇಕು. ಕಲರ್ ಇರೋದು ಓರಿಯೋ ಆ್ಯಂಡ್ ಬ್ಲ್ಯಾಕ್ ಇರೋದು ಸಿಂಬಾ, ಅದು ಅಮ್ಮ ಮಗ ಅದು. ಆ್ಯಂಡ್ ದೇ ಆರ್ ಮೈ ಕ್ಯೂಡೀಸ್. ಸೊ ಎಸ್, ಐ ಲವ್ ದೆಮ್ ಅ ಲಾಟ್. ಸೊ ಬರ್ಡೇ ಅಂದಾಗ ನಮ್ಮ ಮನೇಲಿ ನಂದೇ ಫಸ್ಟ್ ಆಗಿರೋದ್ರಿಂದ ಎಲ್ಲರದೂ ಅಷ್ಟೇ ಗಿಫ್ಟಿಂಗನ್ನು ಸಹ ಕಾಂಪಿಟೇಷನ್ ಥರ ನಡೆದಿರುತ್ತೆ. ಸೊ ದಿಸ್ ಇಸ್ ಮೈ ಡಾಟರ್ಸ್ ಕ್ರಿಯೇಟಿವಿಟಿ. ಸೊ ಶಿ ಆಲ್ವೇಸ್ ಕ್ರಿಯೇಟ್ಸ್ ಸಮಥಿಂಗ್ ವೆರಿ ಎಕ್ಸೈಟಿಂಗ್. ಪ್ಯಾಕೇಜಿಂದ ಹಿಡಿದು ಎಲ್ಲದೂ ತುಂಬಾ ಕ್ರಿಯೇಟಿವ್ ಆಗಿ ರೆಡಿ ಮಾಡಿ ಕೊಡ್ತಾಳೆ. ಅದಕ್ಕೆ ಹೆಣ್ಮಕ್ಳು ಅಂತ ಹೇಳೋದು. ದೇ ನೋ ಹೌ ಅನದರ್ ವುಮನ್ ವುಡ್ ಲೈಕ್ ಟು ಹ್ಯಾವ್ ಗಿಫ್ಟ್ಸ್ ಅಂತ. ಸೊ ಹಾಗಾಗಿ ಅವಳದು ಯಾವಾಗ್ಲೂ ಸ್ವಲ್ಪ ಏನೇನೋ ಎಲ್ಲ ಇಟ್ಟು ಶಿ ಮೇಕ್ಸ್ ಇಟ್ಸ್ ಲುಕ್ ಎಲಿಗೆಂಟ್. ಸೊ ಹ್ಯಾಂಡ್ಮೇಡ್ ಕಾರ್ಡ್ ಇದು ಅವಳೇ ಸ್ವಂತ ಮಾಡಿರೋದು, 10 ನಿಮಿಷದಲ್ಲಿ ಮಾಡಿಬಿಟ್ಟು ತೊಗೊಂಬಂದು ಕೊಡ್ಲು. ಸೊ ಎಸ್, ದಿಸ್ ಲುಕ್ಸ್ ರಿಯಲಿ ಕ್ಯೂಟ್.
ಸೊ ಅದಕ್ಕೆ ಹೇಳೋದು, ಹೆಣ್ಮಕ್ಳಿದ್ರೆ ಸ್ವಲ್ಪ ಎಕ್ಸ್ಪ್ರೆಸಿವ್ ಜಾಸ್ತಿ ಇರ್ತಾರೆ, ಅವರಿಗೆ ಆ್ಯಕ್ಚುಲಾಗಿ ಗೊತ್ತಿರುತ್ತೆ ಏನು ಮಾಡಬೇಕು, ಹೆಂಗೆ ಲೇಡೀಸ್ ಮನ್ಸು ಗೆಲ್ಲಬೇಕು, ಯಾಕಂದರೆ ಅವರು ಲೇಡೀಸು, ಸೊ ಇನ್ನೊಂದು ಲೇಡೀಸ್ಗೂ ಏನೇನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಹೆಂಗೆ ಗಿಫ್ಟಿಂಗ್ ಮಾಡಬೇಕು ಅಂತೆಲ್ಲ. ಗಂಡಸ್ರಿಗೆ ಅದೆಲ್ಲ ಪೇಷನ್ಸ್ ಇಲ್ಲ. ಮಕ್ಕಳ ಗಂಡು ಮಗ ಆಗಲಿ ಅಥವಾ ಹಸ್ಬೆಂಡ್ ಆಗಲಿ, ಅವ್ರಿಗೆ ಇಷ್ಟೊಂದೆಲ್ಲ ತೊಗೊಂಡು ಇಷ್ಟೊಂದೆಲ್ಲ ಅದನ್ನು ಪ್ಯಾಕಿಂಗ್ ಮಾಡಿ ಅಷ್ಟೊಂದು ಕ್ರಿಯೇಟಿವ್ ಆಗಿ ಎಲ್ಲ ಇಲ್ಲ. ಅವ್ರದ್ದು ಏನಿದ್ರು ಸಿಂಪಲ್ಲಾಗಿ ಕೊಡ್ತಾ ಇರೋದು. ನೋಡಿ ಎಷ್ಟೊಂದು ಗಿಫ್ಟ್ಸ್ ಇಟ್ಟಿದ್ದಾಳೆ. ಇಟ್ಸ್ ಲುಕ್ಸ್ ರಿಯಲಿ ನೈಸ್. ಆ್ಯಂಡ್ ಆಬ್ವಿಯಸ್ಲಿ ಎಸ್, ನನಗಂತೂ ನನಗೆ ಅಂತಲ್ಲ ಎಲ್ಲರಿಗೂ ಅಷ್ಟೇ, ಬರ್ಡೇಲಿ ಪ್ರಾಪರ್ ಗಿಫ್ಟಿಂಗ್ ಕೊಟ್ಟರೆ ಅದನ್ನು ಅನ್ಬಾಕ್ಸ್ ಮಾಡೋದು, ಅದನ್ನು ನೋಡೋದು, ದಟ್ ಗಿವ್ ಸಮ್ ವಾಟ್ ನೈಸ್ ಎಕ್ಸ್ಪೀರಿಯನ್ಸ್ ಅಂತ ನನಗನ್ಸುತ್ತೆ. ಸೊ ಅದರಲ್ಲಿ ಹೆಣ್ಮಕ್ಳು ಎತ್ತಿದ ಕೈ, ಅವರಿಗೆ ಗೊತ್ತಿರುತ್ತೆ ಏನೇನು ಲೇಡೀಸಿಗೆ ಬೇಕು, ಏನೇನು ಇಷ್ಟ ಆಗುತ್ತೆ, ಆ್ಯಂಡ್ ಹೆಂಗೆ ಅದನ್ನು ಪ್ರೆಸೆಂಟಬಲ್ಲಾಗಿ ಮಾಡಬೇಕು ಅಂತ. ಸುಮ್ಮನೆ ಹಾಗೆ ಒಂದು ಇದರಲ್ಲೂ ಕೊಟ್ಬಿಡ್ಬೋದು, ಬಟ್ ಶಿ ಹ್ಯಾಸ್ ಆರ್ಡರ್ಡ್ ದಿಸ್ ಬಾಕ್ಸ್ ಆ್ಯಂಡ್ ಅದಕ್ಕೆ ಎಲ್ಲ ಜೋಡಿಸಿ ಕ್ಲೀನಾಗಿ ಶಿ ಹ್ಯಾಸ್ ಡೆಕೋರೇಟೆಡ್ ಇಟ್. ಅದರೊಳಗಡೆ ನೋಡಿ ಈವನ್ ಪೇಪರ್ ಸಹ ಶಿ ಹ್ಯಾಸ್ ಪುಟ್ ಕಲರ್ ಪೇಪರ್. ಇದೆಲ್ಲ ಒಂಥರ ನಾವು ಹೇಳ್ಕೊಡಲ್ಲ, ಹೆಣ್ಮಕ್ಳಿಗೆ ಬೈ ಬರ್ತೆ ಇರುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಮನೆ ಕಲರ್ಫುಲ್ಲಾಗಿರೋಕ್ಕೆ ಹೆಣ್ಮಕ್ಳು ಕಲರ್ಫುಲ್ಲಾಗಿ ಇರ್ತಾರೆ, ಅದರಿಂದ. ಸೊ ಆಬ್ವಿಯಸ್ಲಿ ಅದರಲ್ಲೂ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ನಂದು ಚೆನ್ನಾಗಿತ್ತು, ನಂದು ಜಾಸ್ತಿ, ನಂದಿದು ಅಂತೆಲ್ಲ. ಬಟ್ ಎನಿವೇಸ್ ಇಟ್ಸ್ ಆಲ್ ಪಾರ್ಟ್ ಆಫ್ ಫನ್. ಸೊ ಇಬ್ರದ್ದು ಒಳ್ಳೆಯದೇ, ಇಬ್ರದ್ದು ಚೆನ್ನಾಗೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಇದು ಮಾಡಿ ಗೋಲ್ಡನ್ ಬಾಕ್ಸ್ ತಗೊಂಡು ಅದನ್ನೆಲ್ಲ ಡೆಕೋರೇಟ್ ಮಾಡಿ. ಇಟ್ಸ್ ಕೈಂಡ್ ಆಫ್ ಗುಡ್ ದಟ್ ಪೀಪಲ್ ಈಗಿಂದ ಏನು ಕಲಿತಾರೆ ಮುಂದೆನೋ ಅವ್ರು ಅದನ್ನೇ ಫಾಲೋ ಮಾಡ್ತಾ ಇರ್ತಾರೆ. ದಿಸ್ ಈಸ್ ಫ್ರಮ್ ಹಸ್ಬೆಂಡ್. ಸೊ ಆಬ್ವಿಯಸ್ಲಿ ನನಗೆ ಏನು ಬೇಕು ನಾನು ತೊಗೊಳ್ತೀನಿ, ಅವ್ರು ದುಡ್ಡು ಕೊಡ್ತಾರೆ. ಸೊ ಹಾಗಾಗಿ ನನಗೆ ಕುರ್ತೀಸ್ ಕಮ್ಮಿ ಆಗಿಬಿಟ್ಟಿತ್ತು ಅಂತ ಹೇಳಿ ಕುರ್ತಿ ತೊಗೊಂಡೆ. ಆ್ಯಂಡ್ ದಿಸ್ ಈಸ್ ಫ್ರಮ್ ಮೈ ಸನ್. ಸೊ ಅವನದು ಸ್ಟೈಲ್ ಪ್ರಕಾರ ಅವನಿಗೆ ಏನು ಅನಿಸುತ್ತೆ ಅದನ್ನು ಆರ್ಡರ್ ಮಾಡಿಬಿಟ್ಟು ಕೊಟ್ಟಿದ್ದಾನೆ. ಹೇಳಿಲ್ವಾ, ಪ್ಯಾಕಿಂಗ್ ಇರಲ್ಲ, ಆದರೆ ಪ್ರೀತಿ ಅಂತೂ ಇರುತ್ತೆ. ಸೊ ಓವರ್ ಆಲ್ ಇಟ್ ವಾಸ್ ಎ ವೆರಿ ಲವ್ಲಿ ಡೇ. ನನಗಂತೂ ತುಂಬಾ ಖುಷಿ. ನನ್ನ ಬರ್ಡೇ ಬಂದಾಗೆಲ್ಲ ನಾನು ಆಬ್ವಿಯಸ್ಲಿ ಐ ಟ್ರೈ ಟು ಎಂಜಾಯ್ ಇಟ್. ಹಾಗೇ ಮನೇಲಿ ಬೇರೆಯವ್ರ ಬರ್ಡೇಸ್ ಬಂದಾಗ್ಲೂ ವಿ ಟ್ರೈ ಟು ಎಂಜಾಯ್ ಎವ್ರಿ ಮೂಮೆಂಟ್. ಯಾಕೆ ಅಂದರೆ ಬರ್ಡೇಸ್ ಬರೋದೇ ವರ್ಷಕ್ಕೊಂದು ಸತಿ. ಸೊ ನಾವು ಹುಟ್ಟಿದ್ದನ್ನು ನಾವು ಖುಷಿಯಾಗಿ ಸೆಲೆಬ್ರೇಟ್ ಮಾಡಿಲ್ಲ ಅಂದರೆ ಹೆಂಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.